ಅಲ್ಲ ಅವ್ರ ಜೊತೆ ನೀವು ಸುಮಾರು ಸಿನಿಮಾಗಳು ಮಾಡಿದ್ರಿ. ಹೌದು, ತಂಗಿಯಾಗಿ ಮಾಡಿದ್ದೀರಾ, ಸಹನಟಿಯಾಗಿ ಮಾಡಿದ್ದೀರಾ, ಆ, ವೈಫ್ ಆಗಿ ಮಾಡಿದ್ದೀರಾ, ಆ. ಹೀರೋಯಿನ್ ಆಗಿ ಮಾಡಿದ್ದೀರಾ, Yes, yes. ಸಾಕಷ್ಟು ಪಾತ್ರಗಳು ಮಾಡಿದ್ದೀರಾ ನೋಡಿ. ಕಲಾವಿದರದ ಒಂದು ಬ್ಯೂಟಿ ಆಫ್ ಆರ್ಟ್ ಅಂದ್ರೆ ಅದೇ ಅನ್ಸುತ್ತೆ. ಅದೇ ಇಲ್ಲ ನಿಜ. ನಾನು 3 ಜನ ಕನ್ನಡ ಚಿತ್ರರಂಗದ 3 ಮೇರು ನಟರುಗಳ ಜೊತೆ, ಅದು ಒಂದು ವಿಷ್ಣು ಸರ್ ಜೊತೆ, ಒಂದು ಅನಂತ್ ನಾಗ್ ಸರ್ ಜೊತೆ, ಇನ್ನೊಂದು ಅಂಬರೀಷ್ ಅಣ್ಣನ ಜೊತೆ, ಈ 3 ಹೀರೋಗಳ ಜೊತೆ ತಂಗಿಯಾಗಿ, ಮಗಳಾಗಿ, ಸೊಸೆಯಾಗಿ, ಹೆಂಡತಿಯಾಗಿ ಈ ಎಲ್ಲ ಪಾತ್ರಗಳನ್ನು ಮಾಡಿದ್ದೀನಿ. ನಾನು ಆಗಲೇ ನಿಂಗೆ ಹೇಳ್ತಿದ್ದೆ, ಅವರೆಲ್ಲ ದೊಡ್ಡ ದೊಡ್ಡ ಹೀರೋಗಳು. ನಾವೆಲ್ಲ ಸಿನಿಮಾಗೆ ಬರ್ಬೇಕಾದ್ರೆ ಅವರೆಲ್ಲ ಸೂಪರ್ ಸ್ಟಾರ್ಗಳು. ಅವ್ರು ಏನಾದರೂ ಮನಸ್ಸು ಮಾಡಿದ್ದಿದ್ರೆ, ಆ ಪಿಕ್ಚರಲ್ಲಿ ಅವಳು ನನ್ನ ತಂಗಿರಿ, ಯಾಕ್ರಿ ಹೆಂಡತಿ ಪಾಠಕ್ಕೆ ಹಾಕ್ತೀರಾ, ಆ ಪಿಕ್ಚರಲ್ಲಿ ಅವಳು ಮಗಳು ರೀ, ಯಾಕ್ರಿ ತಂಗಿ ಪಾಠಕ್ಕೆ ಹಾಕ್ತೀರಾ ಅಂತ ಏನಾದರೂ ಹೇಳಿಬಿಟ್ಟಿದ್ರೆ ಕೇಳೋವಂಥ ಪರಿಸ್ಥಿತಿ ಇತ್ತು, ಅಲ್ಲಿ ಸ್ಥಿತಿ ಇತ್ತು. ಅಂದರೆ ಅಲ್ಲಿ ಚಿತ್ರರಂಗದಲ್ಲಿ ಅವರು ಅಷ್ಟು ಡಿಮ್ಯಾಂಡಿಂಗ್ ಆಗಿದ್ದರು. ಆದರೆ ಒಂದು ಸಾರಿ ಕೂಡ ಅವರು 3 ಜನ ನಾನು ಯಾವುದೇ ಥರದ ಪಾತ್ರದಲ್ಲಿ ಮಾಡಿದ್ರು ಕೂಡ ಅವರು ಅಕ್ಸೆಪ್ಟ್ ಮಾಡಿಕೊಂಡು, ನನ್ನಂಥ ಹೊಸಬಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಈ ರೀತಿ ಎಲ್ಲ ಥರದ ಪಾತ್ರಗಳಿಗೆ ಅವರು ಒಪ್ಕೊಂಡ್ರಲ್ಲ. ಐ ಥಿಂಕ್ ಅವರು ಒಪ್ಕೊಳ್ತಿದ್ದರೆ ನಾನು ಇಷ್ಟೊಂದು ಪಾತ್ರಗಳು ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಲಕ್ಷ್ಮಿ. ಐ ಶುಡ್ ರಿಯಲಿ ಥ್ಯಾಂಕ್ ದೆಮ್. ಯಾಕಂದರೆ ಅವ್ರುಗಳಿಗೆ ನಾನು ಕೃತಜ್ಞಗಳಾಗಿ ಇರಬೇಕು. ನನ್ನಂಥ ಹೊಸಬಳನ್ನು ಈ ರೀತಿಯ ವೈವಿಧ್ಯ ಪಾತ್ರಗಳಲ್ಲಿ ಒಪ್ಕೊಂಡಿರೋದು ನಾನು ಪಡ್ಕೊಂಡ್ಬಂದ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ವೆರಿ ಟ್ರೂ, ವೆರಿ ಟ್ರೂ. ಅದಕ್ಕೆ ಪೂರಕವಾಗಿ ತಾರಮ್ಮ ಅವರು ಕೂಡ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಪರಕಾಯ ಪ್ರವೇಶ ಮಾಡಿ ಒಗ್ಗಿಕೊಳ್ಳುವಂತಹ ವ್ಯಕ್ತಿತ್ವ ನಿಮ್ದು. ಹಾಗಾಗಿ ನೀವು ಎಲ್ಲವನ್ನೂ ನಿಭಾಯಿಸ್ಕೊಂಡ್ ಬಂದಿದ್ರ. ಅಂತಹ ಲೆಜೆಂಡ್ಸ್ ಜೊತೆ ಬೆಳೆದಿದ್ದಕ್ಕೆ ನೀವು ಇವತ್ತು ಒಬ್ಬ ಲೆಜೆಂಡ್ ಆಕ್ಟ್ರೆಸ್ ಆಗಿ ನಮ್ಮ ಮುಂದೆ ಕೂತಿದ್ದೀರಾ. ಸಾಕಷ್ಟು ಜನ ಇಂದಿನ ಯಂಗ್ಸ್ಟರ್ಸ್ಗೆ, ಜನರೇಷನ್ ಹೀರೋಯಿನ್ಗಳಿಗೆ ರೋಲ್ ಮಾಡೆಲ್ ಕೂಡ ಆಗಿ. ಥ್ಯಾಂಕ್ ಯು ಲಕ್ಷ್ಮಿ, ನಿನ್ನ ತುಂಬ ದೊಡ್ಡ ಮಾತು. ತುಂಬ ಥ್ಯಾಂಕ್ಸ್. ಅಫ್ಕೋರ್ಸ್ ನನ್ನನ್ನು ತಿದ್ದಿದ ಎಲ್ಲ ನಿರ್ಮಾಪಕರಿಗೆ, ನನ್ನನ್ನು ಅವಕಾಶ ಕೊಟ್ಟು ಬೆಳೆಸಿದ ನಿರ್ಮಾಪಕರಿಗೆ, ನನ್ನನ್ನು ತೀಡಿದ ನಿರ್ದೇಶಕರಿಗೆ, ಸಹ ನಿರ್ದೇಶಕರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ನಿನ್ನೆ ಒಂದು ಸಾಂಗ್ ನೋಡ್ತಾ ಇದ್ದೆ, ಡಾಕ್ಟರ್ ಕೃಷ್ಣದು. ಅದರಲ್ಲಿ ಒಂದು ಬಾವಿಯಿಂದ ನೀವು ವಿಷ್ಣು ಸರ್ ಡ್ಯಾನ್ಸ್ ಮಾಡ್ತಾ ಮೇಲಕ್ಕೆ ಬರುವಂಥದ್ದು ನಾನು ನೋಡ್ತಾ ಇದ್ದೆ. ತಾರಮ್ಮ ಅವರು ಈ ಥರ ಎಲ್ಲ ಡ್ಯಾನ್ಸ್ ಮಾಡಿದಾರಲ್ಲ ಅವಾಗ ಅಂತ. ನಿಜವಾಗ್ಲೂ ಅದನ್ನ ನೋಡ್ತಾ ಇದ್ರೆ ಎಷ್ಟು ಸ್ಪಾಂಟೇನಿಯಸ್ ಆಗಿ ಒಳ್ಳೆ ಸಖತ್ತು ಸ್ಟೆಪ್ಸ್ ಮಾತ್ರ ಅದರಲ್ಲಿ, ಅದು ಮಕ್ಕಳ ಜೊತೆ ಆಡ್ಕೊಂಡು ಆ ಡೇಸ್ನ ರೀಕಾಲ್ ಮಾಡೋದು. ಅದೇ ಏನು ಗೊತ್ತಾ, ಅದಕ್ಕೆ ಇದೆಲ್ಲ ತುಂಬ ಸಿನಿಮಾ ಮಾಡ್ಕೊಂಡು ಬಂದಮೇಲೆ ದೇವ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ. ವಿಜಯ್ ರೆಡ್ಡಿ ಡೈರೆಕ್ಟ್ರು, ಅವರೇ ಪ್ರೊಡ್ಯೂಸರ್ ಆಗಿದ್ದರು, ಅವ್ರ ಸ್ನೇಹಿತರೆಲ್ಲರು. ಅದರಲ್ಲಿ ವಿಷ್ಣು ಸರ್ ತಮ್ಮನ ಹೆಂಡತಿ, ಅಂದರೆ ವಿಷ್ಣು ಸರ್ ತಮ್ಮಂದರು ದೇವರಾಜ್ ಮತ್ತು ವಿಜಯಕಾಶಿ ಆಗಿರ್ತಾರೆ. ದೇವರಾಜ್ಗೆ ಹೆಂಡತಿ ಪಾತ್ರ ನಾನು ಮಾಡ್ತಿದ್ದೆ. ಆ ಸೆಟ್ನಲ್ಲಿ ಪಣಿ ರಾಮಚಂದ್ರ ಅವರು ಫಸ್ಟ್ ಅವ್ರ ಸಿನಿಮಾ ಡೈರೆಕ್ಷನ್ಗೆ ವಿಷ್ಣು ಸರ್ ಹೀರೋ ಆಗಿ ಬುಕ್ ಮಾಡಿರ್ತಾರೆ. ಆ ಸಿನಿಮಾದ ಡಿಸ್ಕಷನ್ಗೋ ಅಥವಾ ಏನಕ್ಕೋ ಅವರು ಸೆಟ್ಟಿಗೆ ಬರ್ತಾನೆ ಇದ್ರು, ಪಣಿ ರಾಮಚಂದ್ರ ಆ್ಯಂಡ್ ಮತ್ತು ಅವ್ರ ಟೀಮ್ ಎಲ್ಲರೂ. ಬರ್ತಿರ್ಬೇಕಾದ್ರೆ ಒಂದು ಸಾರಿ ವಿಷ್ಣುವರ್ಧನ್ ಅಸಿಸ್ಟೆಂಟ್, ನಾವೆಲ್ಲರೂ ಅವಾಗೆಲ್ಲ ಕ್ಯಾರವಾನ್ ಅಂತ ಏನಿರಲಿಲ್ಲ ಲಕ್ಷ್ಮಿ, ನಮ್ಗೆಲ್ರಿಗೂ ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಕೂತ್ಕೊಳ್ತಿದ್ವಿ. ಶೂಟಿಂಗ್ ನಮಗೆ ಸೀನ್ಗಳ ಮಧ್ಯೆ ಟೈಮ್ ಇದ್ದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿತಿದ್ವಿ. ಈಗ ಮಾಡ್ತಿರ್ಬೇಕಾದ್ರೆ ಒಂದ್ಸತಿ ಅವರು ವಿಷ್ಣು ಸರ್ ಅಸಿಸ್ಟೆಂಟ್ ಹುಡುಗ ಬಂದು, ಸಾರ್ ಕರೀತಿಯಾರು ನಿಮ್ಮನ್ನು ಅಂತಂದ. ನನ್ನ ಯಾಕೆ ಕರೀತಿಯಾರೆ ಅಂದ್ಕೊಂಡು ಬಂದೇ ಹೋದೆ. ಪಣಿರಾಮ್ ಸರ್ ಅವರು ಇವರೆಲ್ಲ ಇದ್ದರು. ವಿಷ್ಣು ಸರ್ ಕೂತ್ಕೊಂಡು, ಈ ಹುಡುಗಿನ ಹಾಕ್ರಪ್ಪ ಹೀರೋಯಿನ್ ಆಗಿ, ಯಾಕೆ ಎಲ್ಲ ಚೆನ್ನೈಗಿನೇ ಎಂದಲ್ಲ. ಅವರು ಚೆನ್ನೈ ಯಾರೋ ಒಬ್ಬ ಹೀರೋಯಿನ್ ಫೋಟೋ ತೋರಿಸಿದ್ರು ಅನಿಸುತ್ತೆ, ನನಗೆ ಗೊತ್ತಿರೋ, ನಾನು ಅಂದ್ಕೊಳ್ತೀನಿ. ಅದನ್ನು ಈ ಹುಡುಗಿನ ಹಾಕಿ, ಚೆನ್ನಾಗಿ ಮಾಡ್ತಾಳೆ ಪಾರ್ಟು, ಇಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಡೈಲಾಗ್ ಎಲ್ಲ ಡೆಲಿವರಿ ಚೆನ್ನಾಗಿದೆ ಅಂತ ಹೇಳಿ ಅವರು ನನಗೆ ರೆಕಮೆಂಡ್ ಮಾಡಿ ಆ ಸಿನಿಮಾದಲ್ಲಿ ಹಾಕಿಸ್ತಾರೆ. ಅದರಲ್ಲಿ ಪಣಿ ರಾಮಚಂದ್ರ ಅವರವರು ನನ್ನನ್ನು ಪಾತ್ರಕ್ಕೆ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಬೇಕಾದ್ರೆ ಆ ಪಾತ್ರಕ್ಕೆ ಡಿಮ್ಯಾಂಡ್ ಇರುತ್ತೆ. ಏನು ಅಂದರೆ ಸ್ವಿಮ್ಮಿಂಗ್ ಕಲ್ತಿರ್ಬೇಕಾಗತ್ತೆ. ನನಗೆ ಸ್ವಿಮ್ಮಿಂಗ್ ಬರಲ್ಲ. ಇನ್ನೊಂದು ಲಕ್ಷ್ಮಿ, ನಾನು ಏನನ್ನೂ ಕಲ್ತು ಬರಲಿಲ್ಲ ಸಿನಿಮಾಕ್ಕೆ. ಅಂದರೆ ಎಲ್ಲವನ್ನೂ ಕಲ್ತಿದ್ದು, ಅಂದರೆ ಹಾರ್ಸ್ ರೈಡಿಂಗ್ ಅಲ್ಲಿ ಡ್ರೈವಿಂಗು ಎಲ್ಲವೂ ಸಿನಿಮಾಕ್ಕೆ ಬಂದ ಮೇಲೆ ಅದೆಲ್ಲ ಪ್ರಾಕ್ಟೀಸ್ ತಗೊಂಡಿದ್ದು. ಈ ಸ್ವಿಮ್ಮಿಂಗ್ ಅಂತ ಬರ್ತಾರಿಲ್ಲ, ಯಾಕಂದರೆ ನಾನು ಭಾಳ ಭಯ ನಂಗೆ ನೀರು ಅಂದರೆ. ಅವರು ಸ್ವಿಮ್ಮಿಂಗ್ ಕಲ್ತ್ಕೋಬೇಕು, ಒಂದು ತಿಂಗಳು 1.5 ತಿಂಗಳು ಆಯ್ತು ಅಷ್ಟೇ ಶೂಟಿಂಗಿಗೆ, ಅಷ್ಟರಲ್ಲಿ ಸ್ವಿಮ್ಮಿಂಗ್ ಕಲ್ತ್ಕೊಂಡ್ಬಿಡ್ಬೇಕ್ರಿ ಅಂತೆಲ್ಲ ಹೇಳಿದ್ರು. ನಾನು ಇಲ್ಲ ಅಂದ್ಬಿಟ್ರೆ ನನಗೆ ಚಾನ್ಸ್ ಹೋಗ್ಬಿಡುತ್ತಲ್ಲ, ನಾನು ಸಾರ್ ಕಲಿತೀನಿ ಅಲ್ಲಿ. ಪಾಪ ನಿಜವಾಗ್ಲೂ ನಾನು ಟ್ರೈ ಮಾಡಿದೆ. ನಾನು ಅತ್ಯಂತ ಬ್ಯುಸಿ ಆ ಟೈಮಲ್ಲಿ. ಎಲ್ಲ ಸಿನಿಮಾಗಳು ಸಿಕ್ಕಾಪಟ್ಟ ಪಾತ್ರಗಳು. ನಾನು ಬೆಳಗ್ಗೆ ಮನೆ 6 ಗಂಟೆಗೆ ಬಿಟ್ಟರೆ ನೆಕ್ಸ್ಟ್ ಡೇ ಬೆಳಗ್ಗೆ 4 ಗಂಟೆಗೆ ಬರ್ತಿದ್ದೆ. 2-3 ಶಿಫ್ಟು, 4-5 ಶಿಫ್ಟು, ಎಲ್ಲ ಸಣ್ಣ ಪಾತ್ರ ಅಲ್ವಾ. ಇಲ್ಲೊಂದು 3 ಅವರ್ಸ್ ಶೂಟಿಂಗ್, ಅಲ್ಲೊಂದು 3 ಅವರ್ಸ್ ಆ ಥರ ಮಾಡ್ಕೊಳ್ತು. ಟೈಮೂ ಇಲ್ಲ, ಆದರೂ ಬಿಡೋಕ್ಕೂ ಮನಸ್ಸಿಲ್ಲ. ಇದು ಹೀರೋಯಿನ್ ಪಾರ್ಟು, ವಿಷ್ಣು ಸರ್ ಬೇರೆ ಹೇಳಿರೋದು. ನಾನು ಆಯ್ತು ಅಂತ ಬಸವನಗುಡಿಗೆ ಹೋಗಿ, ಮತ್ತು ನಮ್ಮ ಕ್ಲಬ್ ಇತ್ತು, ಕಾಸ್ಮೋಪೇಟೆ ಕ್ಲಬ್, ಅಲ್ಲಿ ನಮ್ಮ ತಾತನವರೆಲ್ಲ ಅವರು ಮೆಂಬರ್ಗಳಾಗಿದ್ದಿದ್ದು.
ಸೊ ಅಲ್ಲಿನೂ ಬಸವನಗುಡಿಯಲ್ಲಿ ಎಲ್ಲ ಕಡೆನೂ ಹೋಗಿ ನಾನು ನಿಜವಾಗ್ಲೂ ಕಲಿತೆ. ಸ್ವಿಮ್ಮಿಂಗ್ ನಿಜವಾಗ್ಲೂ ಅದು ಕಲಿತೆ ಅನ್ನೋಕ್ಕಿಂತ ಪ್ರಾಕ್ಟೀಸ್ ಅಂದರೆ ನೀರಲ್ಲಿ ಬಿದ್ದರೆ ಎದ್ದಾಡೋದು ಕಲಿತೆ. ಓಕೆ. ಈಜೋದೆಲ್ಲ ಕಲ್ತಿಲ್ಲ, ಅಂದರೆ ಒಂದು ಮುಳುಗದೆ ಇರೋ ಥರ ತೇಲೋ ಥರ ಏನೋ ಒಂದು ಕಷ್ಟಪಟ್ಟು ಕಲಿತೆ. ಸರಿ, ನನಗೆ ಸ್ವಿಮ್ಮಿಂಗ್ ಕಲಿ ಅಂದರೆ ಇನ್ನೆಲ್ಲಿ ಲಕ್ಷ್ಮಿ ಸ್ವಿಮ್ಮಿಂಗ್ ಪೂಲ್ ತಾನೇ ಮಾಡ್ತಾರೆ ಅಂತ ನನ್ನ ಮನಸ್ಸಲ್ಲಿ. ಸೊ ಆಯಿತು, ಡಾಕ್ಟರ್ ಕೃಷ್ಣ ಶೂಟಿಂಗು ಶುರುವಾಯಿತು. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು. ಡಾಕ್ಟರ್ ಕೃಷ್ಣನ ಟೈಟಲ್ ಸಾಂಗು ನನ್ನ ಮೇಲೆ. ಇಲ್ಲೋ ದೇವನಹಳ್ಳಿ ಹತ್ರ ವಿಜಯಪುರ ಅಂತ ಪಣಿ ಸರ್ ಅವರ ಫ್ರೆಂಡ್ ತೋಟನೋ ಏನೋ ಸರ್, ಅಲ್ಲಿ ಹೋದರೆ ಲಕ್ಷ್ಮಿ ಒಂದು 100 ಅಡಿ ಅಗಲದ ಬಾವಿ, 100 ಅಡಿನೋ 150 ಅಡಿನೋ ಹಳ್ಳದ ಬಾವಿ, ಪಂಪ್ ಸೆಟ್ದ ಅದು ಪೈಪು ಎಲ್ಲ ಹಾಕಿದ್ದಾರೆ. ನಾನು ಏನೋ ಇಲ್ಲೆಲ್ಲ ಸುತ್ತಲೂ ಇಲ್ಲೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಉಡುಪಿ ಜಯರಾಮ್ ಮಾಸ್ಟ್ರು. ನಾವು ಮೇಲ್ಗಡೆ ನಿಂತ್ಕೊಂಡು ಸೇರಿದ್ರೆ ನಾನು ಅದರಲ್ಲಿ ಹೋಗಿ ಬೀಳೋನು. ನಾನು ನೋಡ್ತೀನಿ, ಸಾರ್ ನನಗಿದು ಬರಲ್ಲ, ಹೇಳಿದ್ನಲ್ರಿ ಸ್ವಿಮ್ಮಿಂಗ್ ಕಲಿಯೋಕ್ಕೆ ಅಂತ ಪಡೆಯೋರು. ಸಾರ್ ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಸರ್. ಸ್ವಿಮ್ಮಿಂಗ್ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ 4 ಅಡಿ 3 ಅಡಿ 5 ಸಾರ್, ಅದು ಎಷ್ಟು ಅಡಿ ಇದೆ ಅಂತನೂ ನನಗೆ ಗೊತ್ತಿಲ್ಲ. ನೀರು ಇಷ್ಟು ದೊಡ್ಡ, ನೀನು ಆ ಪಿಕ್ಚರಲ್ಲಿ ನೋಡು ಕಾಣುತ್ತೆ, ಇದು ಓಡ್ ಬಾವಿ, ಅದು ದೊಡ್ಡ ಬಾವಿ. ಅಲ್ಲಿ ನಾನು ಈ ಬಾವಿಲೆಲ್ಲ ಬೀಳೋಷ್ಟು ಧೈರ್ಯ ಇಲ್ಲ ಸರ್ ನನಗೆ ಒಂದು ಕಡೆ ಗಿಲ್ಟಿ. ಅಯ್ಯೋ ಇವ್ರು ಹೇಳಿದ್ರು ನಾನು ಕಲಿಯೋಕ್ಕಾಗಲಿಲ್ವಲ್ಲ ನೆಟ್ಟಿಗೆ ಅಂತ ಒಂದು. ಅವರು ಕೋಪಿಷ್ಟ ಡೈರೆಕ್ಟ್ರು, ಅಯ್ಯೋ ಮಹಾನ್ ಕೋಪ ಅವ್ರಿಗೆ. ಹೇಳಿದ್ನಲ್ರಿ ಕಲಿಯೋಕ್ಕೆ ಅವ್ರು ಹೋಗಿ ವಿಷ್ಣು ಸರ್ಗೂ ಕಂಪ್ಲೇಂಟ್ ಮಾಡಿಬಿಟ್ರು, ಸರ್ ನಾನು ಹೇಳಿದ್ದೆ ಸರ್, ನೀವು ಮಾಡಿದ್ರಿ ಸರ್ ಅವ್ರ ಹತ್ರನೇ ಬೇರೆ ನಾನು ವಿಷ್ಣು ಸರ್ಗೆ ಹೋಗಿ, ಸರ್ ನಾನು ಕಲ್ತಿದ್ದೀನಿ ಆದರೆ ನಾನು 5 ಫೀಟು ಇದೆಲ್ಲ ಹೋಗ್ಲಿ ಬಿಟ್ರು. ಅವಳಿಗೆ ಯಾವುದೋ ಒಂದು ಇದಾಕ್ರು, ಡೂಪ್ ಹಾಕ್ರು, ಏನು ಇವಳು ಬೀಳ್ಬೇಕೇನೋ ಅಂತ ಇವರು. ಅಯ್ಯೋ ಬೇಡಪ್ಪ, ನನಗೆ ಒಂದು ಕಡೆ ನಿಜವಾಗ್ಲೂ ಅಳೂರು ಇವನೇ. ಆವಾಗ ನನಗೆ ವಿಷ್ಣು ಸರ್ ಮಾಡಿದ ಸಪೋರ್ಟ್, ಆವಾಗ ನನ್ನ ಹಿಂದೆ ನಿಂತು ಡೈರೆಕ್ಟ್ರಿಗೂ ನನಗೂ ಒಂಥರ ಸಮಾಧಾನ ಮಾಡಿದ ರೀತಿ, ಅದನ್ನು ಮಾಡಲಿಲ್ಲ ಅಂದಿದ್ರೆ ಇವತ್ತು ಇಲ್ಲಿ ಕೂತ್ಕೊಂಡು ನಿನ್ನ ಜೊತೆ ಮಾತಾಡ್ತಿದ್ನೋ, ಅಥವಾ ನಾನು ಅಂದ್ಕೊಬಿಟ್ಟಿದ್ದೆ ಈ ಪಿಕ್ಚರ್. ನಮ್ಮ ಮನೇಲೂ ಹೆಂಗೂ ಎನ್ಕರೇಜ್ಮೆಂಟ್ ಇಲ್ಲ ನನಗೆ ಸಿನಿಮಾಗೆ. ನನ್ನ ಮನೇಲೂ ಯಾರೂ ಒಂಥರ ಮಾಡು ಅಂತ ಯಾರೂ ಹಿಂದೆ ತಳ್ತಿರ್ಲಿಲ್ಲ, ಅಥವಾ ನನ್ನ ಸಂಪಾದನೆಗೆ ನನ್ನ ಮನೇಲಿ ಯಾರೂ ಕಾಯ್ತಿರ್ಲಿಲ್ಲ. ಸೊ ನನ್ನ ಮನೆಯವರು ಕಾಯ್ತಿದ್ರು, ಇವಳು ಯಾವಾಗ ಬಿಡ್ತಾಳೆ ಅಂತ. ಸೊ ಹೆಂಗಾರು ಅಲ್ಲಿ ನಾನು ಸ್ಕೂಲಲ್ಲಾದರೂ ತಿರ್ಗಾ ಸುಮ್ಮನೆ ನೆಟ್ಟಿಗೆ ಸ್ಕೂಲ್ಗೆ ಹೋಗ್ಕೊಂಡು ಒಂದು 10th ಪಾಸಾಗಿ PUCಗೆ ಹೋಗೋಣಪ್ಪ, ಇದು ಬೇಡ ಅಂತ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ, ಇದೇ ಲಾಸ್ಟ್ ಪಿಕ್ಚರು ಅಂತ. ಬಟ್ ವಿಷ್ಣು ಸಾರು ಮತ್ತು ಅಲ್ಲಿ ಫೈಟರ್ಸ್ಗಳು ಬಂದಿದ್ರು, ನನಗೆ ಈಗಲೂ ಚೆನ್ನಾಗಿ ಅಪ್ಪ ಇದೆ. ಗೋವಿಂದು, ಪ್ರಕಾಶು ಮತ್ತು ಇವರೆಲ್ಲ ಇದ್ದರು, ಇನ್ನೊಬ್ಬರು ಇದ್ದರು ಫೈಟ್ರುಗಳು, ಅವರೆಲ್ಲ ಇಡೀ ಪಿಕ್ಚರ್ ಇದ್ದರು. ಅವರೆಲ್ಲರೂ ನನಗೆ ಮಾಡಮ್ಮ ನಿನ್ನ ಕೈಲಾಗುತ್ತೆ ಮಾಡು, ನೀನೇನು ಹತ್ಕೊಂಡು, ನಾನು ಪ್ರತಿದಿನ ಅದು ಅಳೋದು ಆ ಪಿಕ್ಚರಲ್ಲಿ ಶೂಟಿಂಗಲ್ಲಿ ಹೊರದು ಹತ್ಕೊಂಡು ಕೂತ್ಕೊಂಡು ಶೂಟಿಂಗ್ ಮಾಡೋದು. ಸರ್ ನೀನು ಆಗತ್ತಮ್ಮ, ನಮ್ಮಮ್ಮನೂ ಅಯ್ಯೋ ಬೇಡಪ್ಪ ಇವ್ರು ಇಷ್ಟೊಂದೆಲ್ಲ ಅಳಿಸ್ತಾರೆ, ಇದೇನು ನನ್ನ ಮಗ ಆ ಥರ ಇಲ್ಲ ಆಗುತ್ತೆ. ಅಂದರೆ ಅವರೆಲ್ಲರೂ ಕೊಟ್ಟ ನನಗೆ ಒಂದು ಧೈರ್ಯ ಇದೆಯಲ್ಲ, ಮತ್ತು ಎಕ್ಸ್ಪೆಷಲಿ ವಿಷ್ಣು ಸರ್ ನಾನು ಹಿಂದೆ ನಿಂತಿರೋದು ಇದೆಯಲ್ಲ, ಅಫ್ಕೋರ್ಸ್ ಅವನು ಯಾವ ಇದರಲ್ಲಿ ಮರೆಯೋಕ್ಕಾಗತ್ತೆ ಅಪ್ಪ. ಇದೆಲ್ಲ ನನ್ನ ಜೀವನದಲ್ಲಿ ಅವ್ರು ಮಾಡಿರೋದಲ್ವಾ. ಸೊ ಐ ಕ್ಯಾನ್ ಫರ್ಗೆಟ್ ಆಲ್ ದಿಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.